ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ತಿಂಗಳು ಹೆಂಡತಿಯನ್ನು ನೋಡದೇ ಇದ್ದ ಗಂಡ ಮನೆಗೆ ಬಂದಾಗ ಅವಳು ಇಟ್ಟಿದ್ದ ಒಂದು ಚಿಕ್ಕ ಉಡುಗೊರೆ ಅವನ ಬದುಕನ್ನೇ ಬದಲಿಸಿತು. ಮದುವೆಯಾಗಿ ಕೇವಲ 8 ವರ್ಷಗಳಾಗಿತ್ತು. ಅರ್ಜುನ್ ಒಂದು ಖಾಸಗಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ. ಕೆಲಸದ ಕಾರಣ ಆಗಾಗ ಬೇರೆ ಊರಿಗೆ ಹೋಗಬೇಕಾಗುತ್ತಿತ್ತು. ಅವನ ಹೆಂಡತಿ ದೀಪಿಕಾ ಮಾತ್ರ ಮನೆ ಮತ್ತು 7 ವರ್ಷದ ಮಗ ಆದವ್ನ ಜವಾಬ್ದಾರಿಯನ್ನು ನಗುತ್ತಲೇ ನೋಡಿಕೊಳ್ಳುತ್ತಿದ್ದಳು. ನೀನು ಅಷ್ಟು ದೂರ ಹೋಗಿ ಕೆಲಸ ಮಾಡಬೇಡ ಎಂದು ದೀಪಿಕಾ ಹಲವಾರು ಬಾರಿ ಹೇಳುತ್ತಿದ್ದಳು. ಅರ್ಜುನ್ ನಗುತ್ತಾ ಉತ್ತರಿಸುತ್ತಿದ್ದ, ಇನ್ನು ಸ್ವಲ್ಪ ವರ್ಷ ಕಷ್ಟಪಡೋಣ, ನಮ್ಮದೇ ಆದ ಮನೆ ಕಟ್ಟೋಣ, ನಂತರ ನಿನ್ನನ್ನು ಒಂದು ದಿನವೂ ಒಬ್ಬಳೇ ಬಿಟ್ಟು ಇರೋದಿಲ್ಲ. ಅದೇ ಕನಸಿಗಾಗಿ ಇಬ್ಬರು ಕೂಡ ಬದುಕುತ್ತಿದ್ದರು. ಒಂದು ದಿನ ಅರ್ಜುನ್ಗೆ 1 ತಿಂಗಳ ಪ್ರಾಜೆಕ್ಟ್ ಸಿಕ್ಕಿತು. ಅದು ಬೇರೆ ನಗರದಲ್ಲಿ. ಹೊರಡುವ ದಿನ ದೀಪಿಕಾ ಅವನ ಬ್ಯಾಗ್ ಸಿದ್ಧಪಡಿಸುತ್ತಾ ಕೇಳಿದ್ಲು, 1 ತಿಂಗಳು ತುಂಬಾ ದೊಡ್ಡ ಟೈಮ್ ಅಲ್ವಾ? ಅಷ್ಟು ದಿನ ನಿಮ್ಮನ್ನ ಬಿಟ್ಟು ನಾವಿಬ್ಬರು ಹೇಗಿರೋದು ಅಂತ ಕೇಳಿದ್ಲು. ಅವನು ಹೇಳಿದ, ವಿಡಿಯೋ ಕಾಲ್ ಮಾಡ್ತೀನಿ. ಅವಳು ಹೇಳಿದ್ಲು, ವಿಡಿಯೋ ಕಾಲ್ನಲ್ಲಿ ಅಪ್ಪಿಕೊಳ್ಳೋದಕ್ಕೆ ಆಗುತ್ತಾ? ಅರ್ಜುನ್ ನಗುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಹೊರಟ. ಮೊದಲ ವಾರ ಚೆನ್ನಾಗಿಯೇ ಕಳೆಯಿತು. ಪ್ರತಿದಿನ ರಾತ್ರಿ ಮಾತು, ಊಟ ಮಾಡ್ತೀಯಾ, ಮೆಡಿಸಿನ್ ಸಮಯಕ್ಕೆ ತಗೋ, ಜಾಸ್ತಿ ಕೆಲಸ ಮಾಡಬೇಡ. ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. 2ನೇ ವಾರದಿಂದ ಕೆಲಸದ ಒತ್ತಡ ಹೆಚ್ಚಾಯಿತು. ಒಂದು ದಿನ ಅವನ ಫೋನ್ ಕಾಲ್ ಬರಲಿಲ್ಲ. 2ನೇ ದಿನ ಕೇವಲ 2 ನಿಮಿಷ ಮಾತಾಡಿದ್ರು. 3ನೇ ವಾರದಲ್ಲಿ ಅರ್ಜುನ್ ತುಂಬಾ ಬ್ಯುಸಿಯಾಗಿದ್ದ. ದೀಪಿಕಾ ಮೆಸೇಜ್ ಕಳಿಸುತ್ತಿದ್ದಳು, ತಿಂಡಿ ತಿಂದ್ಯಾ? ಅವನು ಉತ್ತರಿಸುತ್ತಿದ್ದ, ಬ್ಯುಸಿ ಆಗಿದ್ದೀನಿ, ಸ್ವಲ್ಪ ಆಮೇಲೆ ಮಾಡ್ತೀನಿ ಎಂದು. ಆದರೂ ಅವಳಿಗೆ ಬೇಜಾರಾಗ್ತಿತ್ತು. ಆದ್ರೂ ಕೂಡ ಎಂದಿಗೂ ಅವಳು ಜಗಳ ಮಾಡಲಿಲ್ಲ. ಒಂದು ರಾತ್ರಿ ಮಗ ಆದವ್ ಕೇಳಿದ, ಅಮ್ಮ, ಅಪ್ಪ ನಮ್ಮನ್ನು ಮಿಸ್ ಮಾಡ್ಕೊಳ್ತಾರಾ? ದೀಪಿಕಾ ಕಿಟಕಿಯ ಹೊರಗೆ ನೋಡುತ್ತಾ ಮನಸ್ಸಿನಲ್ಲೇ ನಕ್ಕಳು. ತುಂಬಾ ಮಿಸ್ ಮಾಡ್ಕೊಳ್ತಾರೆ ಕಂದ, ಆದ್ರೆ ಅದನ್ನ ಹೇಳೋದಕ್ಕೆ ಅವರಿಗೆ ಸಮಯ ಸಿಕ್ತಿಲ್ಲ. ಅವಳ ಮಾತು ದೃಢವಾಗಿತ್ತು. ಏಕೆಂದ್ರೆ ಅವಳಿಗೆ ತನ್ನ ಗಂಡನ ಮೇಲಿನ ನಂಬಿಕೆ ಅಷ್ಟೊಂದು ಜಾಸ್ತಿ ಇತ್ತು. 1 ತಿಂಗಳ ನಂತರ ಅರ್ಜುನ್ ಮನೆಗೆ ಬಂದ. ಬಾಗಿಲು ತೆರೆದ ತಕ್ಷಣ ಅವನಿಗೆ ವಿಚಿತ್ರ ಅನುಭವವಾಯಿತು. ಮನೆ ಕ್ಲೀನ್ ಆಗಿತ್ತು, ಎಲ್ಲವೂ ತನ್ನ ಜಾಗದಲ್ಲೇ ಇತ್ತು. ಆದ್ರೆ ದೀಪಿಕಾ ಓಡಿ ಬಂದು ಬಾಗಿಲು ತೆರೆಯಲೇ ಇಲ್ಲ. ದೀಪಿಕಾ ಎಂದು ಕರೆದ. ಯಾರು ಕೂಡ ಉತ್ತರಿಸಲಿಲ್ಲ. ಅಷ್ಟರಲ್ಲಿ ಅವನ ಅಮ್ಮ ಹೊರಗೆ ಬಂದರು. ಮೊದಲು ಒಳಗೆ ಬಾ ಅಂತ ಹೇಳಿದ್ರು. ದೀಪಿಕಾ ಎಲ್ಲಿದ್ದಾಳೆ ಎಂದು ಕೇಳಿದ. ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾಳೆ ಎಂದರು. ಅರ್ಜುನ್ ಬೆಚ್ಚಿಬಿದ್ದ. ಏನಾಯಿತು? ನಿನಗೆ ಹೇಳಿದ್ರೆ ಕೆಲಸ ಬಿಟ್ಟು ಬರ್ತೀಯಾ ಅಂತ ಹೇಳಲಿಲ್ಲ. ಅದನ್ನ ಕೇಳಿ ಅವನ ಕಾಲುಗಳು ನಡುಗಿದವು. ನಂತರ ಆಸ್ಪತ್ರೆಗೆ ಓಡೋಡಿ ಬಂದ. ಕೊಠಡಿಯ ಒಳಗೆ ಹೋದಾಗ ದೀಪಿಕಾ ನಗುತ್ತಾ ಕುಳಿತಿದ್ದಳು. ಮುಖ ಸ್ವಲ್ಪ ಬಿಳಿಯಾಗಿತ್ತು. ಏನಾಯಿತು ಎಂದು ಕೇಳಿದ. ಅವಳು ನಿಧಾನವಾಗಿ ಅವನ ಕೈ ಹಿಡಿದಳು. ಸಣ್ಣ ಆಪರೇಷನ್ ಅಷ್ಟೇ, ಈಗ ನಾನು ಚೆನ್ನಾಗಿದ್ದೀನಿ. ಅಷ್ಟರಲ್ಲಿ ಅರ್ಜುನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದಿತ್ತು. ಇದನ್ನು ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದ. ದೀಪಿಕಾ ಮೃದುವಾಗಿ ನಕ್ಕು ಹೇಳಿದ್ಲು, ನೀನು ಅಷ್ಟು ದೂರ ಇದ್ದೆ, ನಿನ್ನ ಕನಸು ಅರ್ಧದಲ್ಲೇ ನಿಲ್ಲಬಾರದು ಅಂದುಕೊಂಡೆ. ಅದನ್ನ ಕೇಳಿ
ಅರ್ಜುನ್ ತಲೆ ತಗ್ಗಿಸಿದ. ನಾನು ಒಳ್ಳೆಯ ಗಂಡ ಅಲ್ಲ ಎಂದು ಹೇಳಿದ. ಹಾಗೆ ಯಾಕೆ ಹೇಳ್ತೀಯಾ ಎಂದು ದೀಪಿಕಾ ಕೇಳಿದ್ದು. 1 ತಿಂಗಳು ನಿನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ಲ. ಆಗ ದೀಪಿಕಾ ತನ್ನ ಬ್ಯಾಗ್ನಿಂದ ಒಂದು ಚಿಕ್ಕ ಡಬ್ಬಿಯನ್ನ ತೆಗೆದಳು. ಇದು ನಿನಗೋಸ್ಕರ. ಅದನ್ನ ಅರ್ಜುನ್ ತೆಗೆದ. ಒಳಗೆ ಅವರು ಮದುವೆಯಾದ ದಿನ ಅವಳಿಗೆ ಹಾಕಿದ್ದ ಸರಳ ಉಂಗುರದ ಪ್ರತಿರೂಪ ಇತ್ತು. ಜೊತೆಗೆ ಒಂದು ಚೀಟಿ ಬರೆದಿತ್ತು. ಮನೆ ಕಟ್ಟೋಕೆ ಹಣ ಬೇಕು, ಆದ್ರೆ ಕುಟುಂಬ ಕಟ್ಟೋಕೆ ಸಮಯ ಬೇಕು. ನನಗೆ ದೊಡ್ಡ ಮನೆ ಬೇಡ. ಪ್ರತಿದಿನ 10 ನಿಮಿಷ ನನ್ನ ಜೊತೆ ಮಾತನಾಡುವ ಗಂಡ ಸಾಕು. ಆ ಸಾಲು ಓದಿದ ಅರ್ಜುನ್ ಕಣ್ಣಲ್ಲಿ ಕಣ್ಣೀರು ನಿಲ್ಲಲಿಲ್ಲ. ಅವನು ದೀಪಿಕಾಳ ಕೈ ಹಿಡಿದು ಹೇಳಿದ, ಇನ್ನು ಮುಂದೆ ಯಾವ ಕೆಲಸವೂ ನಿನ್ನ ನಗುವಿಗಿಂತ ದೊಡ್ಡದು ಅಲ್ಲ ನನಗೆ. ಆ ಪ್ರಾಜೆಕ್ಟ್ ಮುಗಿದ 2 ತಿಂಗಳಲ್ಲೇ ಅರ್ಜುನ್ ಕಂಪನಿಯಲ್ಲಿ ಸ್ಥಳೀಯ ಕೆಲಸಕ್ಕೆ ಟ್ರಾನ್ಸ್ಫರ್ ಕೇಳಿದ. ಸಂಬಳ ಸ್ವಲ್ಪ ಕಡಿಮೆ ಆಯ್ತು, ಆದ್ರೆ ಸಂಜೆ 6 ಗಂಟೆಗೆ ಮನೆಗೆ ಬರ್ತಿದ್ದ. ಪ್ರತಿದಿನ ಮಗನ ಜೊತೆ ಆಟ ಆಡ್ತಿದ್ದ. ದೀಪಿಕಾ ಜೊತೆ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದ. ಒಂದು ದಿನ ಸಂಜೆ ದೀಪಿಕಾ ನಗುತ್ತಾ ಕೇಳಿದ್ಲು, ನಮ್ಮ ಕನಸಿನ ಮನೆ ಯಾವಾಗ ಕಟ್ಟೋಣ? ಅರ್ಜುನ್ ಅವಳ ಕೈ ಹಿಡಿದು ಹೇಳಿದ, ನಾವು ಈಗಿರುವ ಮನೆಯೇ ನನ್ನ ಕನಸಿನ ಮನೆ, ಏಕೆಂದ್ರೆ ಇಲ್ಲಿ ನೀನು ಇದ್ದೀಯ. ದೀಪಿಕಾ ಕಣ್ಣೀರಿನ ನಡುವೆ ನಕ್ಕಳು. ಆ ಮನೆಯ ಗೋಡೆಗಳು ಆ ದಿನ ಮೊದಲ ಬಾರಿಗೆ ಅರಿತುಕೊಂಡವು ಗಂಡ ಹೆಂಡತಿಯ ಪ್ರೀತಿಯನ್ನು. ಪ್ರೀತಿ ಎಂದ್ರೆ ದೊಡ್ಡ ಉಡುಗೊರೆಗಳಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ನಾನು ನಿನ್ನ ಜೊತೆ ಇದ್ದೀನಿ ಎಂದು ಜೊತೆ ನಿಲ್ಲುವುದೇ ನಿಜವಾದ ಪ್ರೀತಿ. ಗಂಡ ಹೆಂಡತಿಯ ಮಧ್ಯೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾದದ್ದು ಪ್ರೀತಿ ಮತ್ತು ನಂಬಿಕೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.